ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಸರ್ಜಾಪುರದಲ್ಲಿ ಮೇಳ ನಡೀತಾ ಇದೆ. ಇದು ಅವರೇ ಬೆಳೆ ಮೇಳ. ಇದು 27ಕ್ಕೆ ಸ್ಟಾರ್ಟ್ ಆಯಿತು. ಇವತ್ತು 31 ತಾರೀಕು 31. ಇದು ಇನ್ನೊಂದು 4 ದಿನ ಇರುತ್ತೆ. ಈ ಕಡೆ ಸರ್ಜಾಪುರ ಅತ್ತಿಬೆಲೆ ರೋಡ್ ಕಡೆ ಇರೋರು ಇಲ್ಲಿ ಬರ್ಬೋದು. ಇಲ್ಲಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ಒಂದು 4-5 ವಿಡಿಯೋ ಮಾಡಿದ್ದೀನಿ. ಒಂದಾದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನೋಡಿ, ಈಗ ಇವರು ಅವರೇ ಬೇಳೆ ಮತ್ತು ಚಿಕನ್ ಬೇಳೆ ಇವೆರಡೂ ಹಾಕ್ಬಿಟ್ಟು ಈಗ ಪಲಾವ್ ಮಾಡ್ತಾಯಿದ್ದಾರೆ. ಇದಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮೇಳದಲ್ಲಿ ಮಾಡೋವಂಥ ಪಲಾವು ಇದಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ತುಂಬ ಪಲಾವ್ ವಿಡಿಯೋ ಮಾಡಿದ್ದೀನಿ. ಅದೇ ಒಂಥರ ಡಿಫ್ರೆಂಟ್ ಆಗಿದೆ, ಮತ್ತು ಇದೇ ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದಾರೆ. ಈಗ ಬನ್ನಿ ನೋಡೋಣ. ಇವರು ಅವರೇ ಬೇಳೆ ಮತ್ತು ಇದಕ್ಕಿನ ಬೇಳೆ ಹಾಕ್ಬಿಟ್ಟು ಪಲಾವ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಪಲಾವ್ಗೆ ತರಕಾರಿ ಫ್ರೈ ಮಾಡೋದಕ್ಕೆ ಈಗ ಎಣ್ಣೆ ಹಾಕ್ಕೊತಾ ಇದ್ದಾರೆ. ನೋಡಿ, ಇಲ್ಲಿ ತರಕಾರಿ ಇದೆ. ನೋಡಿ, ಎಲ್ಲ ತರಕಾರಿನೂ ಇದು ಕಟ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ, ಇದರಲ್ಲಿ ಬೀನ್ಸು, ನೌಕೋಲು ಮತ್ತು ಕ್ಯಾರೆಟು ಮತ್ತು ಹೂಕೋಸು ಈ 4 ತರಕಾರಿ ಕಟ್ ಮಾಡಿಕೊಂಡು ಈಗ ನೋಡಿ ಆಯಿಲಲ್ಲಿ ಫ್ರೈ ಮಾಡೋದಕ್ಕೆ ಆಯಿಲು ಒಂದು 5ರಿಂದ 6 ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ತರಕಾರಿ ಕಟ್ ಮಾಡ್ಕೊಂಡಿದ ನಂತರ ಈಗ ಇದನ್ನ ತೊಳಿತಾ ಇದ್ದಾರೆ. ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈಗ ತರಕಾರಿ ಎಲ್ಲ ಇದ್ರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಇದು ನೀರಲ್ಲಿ ತೊಳೆದಿರ್ತಾರಲ್ಲ, ಆಗ ಸ್ವಲ್ಪ ನೀರಿರುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನಿಧಾನಾಗಿ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂತಂದ್ರೆ ಎಣ್ಣೆ ಎಲ್ಲ ಫುಲ್ ಸಿಡಿಯುತ್ತೆ. ನೋಡಿ, ಇದನ್ನ ಲೈಟ್ ಬ್ರೌನಿಷ್ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೊತಾರೆ. ನೋಡಿ, ಇದು ಫ್ರೈ ಆಗಿದೆ. ಇದನ್ನ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ತೆಗಿತಾ ಇದ್ದಾರೆ. ನೋಡಿ, ತರಕಾರಿ ಇದನ್ನ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. 7ರಿಂದ 8 kg ಅಷ್ಟು ತರಕಾರಿ ತೊಗೊಂಡಿದ್ದಾರೆ. ನೋಡಿ, ಇದೂ ಅಷ್ಟೇ. ಇದನ್ನು ಒಂದು 10 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ತೆಗಿತಾರೆ. ನೋಡಿ, ಇದು ಫ್ರೈ ಆಗಿದೆ. ಸೆಕೆಂಡ್ ಟೈಮ್ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಪಲಾವ್ ಸಾಮಾನು ತೊಗೊತಾ ಇದ್ದಾರೆ. ನೋಡಿ, ಇದರಲ್ಲಿ ಸ್ನೇಹಿತರೆ ನೋಡಿ, ಅವರೇ ಬೇಳೆ ಪಲಾವ್ ಮಾಡ್ತಾ ಇದ್ದಾರೆ. ಅವರೇ ಬೇಳೆ ಪಲಾವ್ ಮಾಡೋದಕ್ಕೆ ಈಗ ಪಲಾವ್ ಸಾಮಾನು ತೊಗೊಂಡಿದ್ದಾರೆ. ನೋಡಿ, ಇದರಲ್ಲಿ ಲವಂಗ 1 ಹಿಡಿ ಹಾಕ್ಕೊಂಡಿದ್ದಾರೆ, ಸೋಂಪು 1 ಹಿಡಿ ಹಾಕ್ಕೊಂಡಿದ್ದಾರೆ, ಮತ್ತು ಯಾಲಕ್ಕಿ ಒಂದು 20ರಿಂದ 25 ಯಾಲಕ್ಕಿ ಹಾಕ್ಕೊಂಡು, ಮತ್ತು ಇದರಲ್ಲಿ ಪಲಾವ್ ಎಲೆ ಹಾಕ್ಕೊಂಡಿದ್ದಾರೆ. ಪಲಾವ್ ಎಲೆ, ಸ್ಟಾರ್ ಅನಾನಸ್ಸು ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಒಂದು 20ರಿಂದ 25 ಸ್ಟಾರ್ ಅನಾನಸ್ಸು, ಮತ್ತು ಕಸ್ತೂರಿ ಮೇಥಿ. ನೋಡಿ, ಇಷ್ಟೊಂದು ಹಾಕ್ಕೊಂಡು ಈಗ ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದಾರೆ. ನೋಡಿ, ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದಾರೆ. ನೋಡಿ, ಆಯಿಲ್ ಒಂದು 4ರಿಂದ 5 ಲೀಟ್ರಷ್ಟು ಆಯಿಲ್ ಹಾಕ್ಕೊಂಡು ಈಗ ಆಯಿಲ್ ಬಿಸಿ ಆಗಿದ ನಂತರ ಈಗ ಪುದೀನ ಹಾಕ್ಕೊತಾ ಇದ್ದಾರೆ. ಈಗ ನೋಡಿ, ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಅದರಲ್ಲಿ 3 ಚಮಚ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ. ಎಷ್ಟು, ಒಂದು ಅರ್ಧ kg ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಈಗ ಇದರಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಈಗ ಈರುಳ್ಳಿ ಹಾಕ್ಕೊಂಡಿದ್ದಾರೆ. ನೋಡಿ, ಈರುಳ್ಳಿ ಒಂದು 3ರಿಂದ 4 kg ಅಷ್ಟು ಈರುಳ್ಳಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಒಂದು 3ರಿಂದ 4 ಚಮಚ ಹಸಿಮೆಣಸಿನ್ಕಾಯಿ ಪೇಸ್ಟು. ಈಗ ಶುಂಠಿ ಪೇಸ್ಟ್ ಹಾಕ್ಕೊತಾ ಇದ್ದಾರೆ. ನೋಡಿ, ಶುಂಠಿ ಪೇಸ್ಟ್ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಈಗ ಅರಿಶಿನ ಪುಡಿ ಹಾಕ್ಕೊತಾ ಇದ್ದಾರೆ. ಜಸ್ಟ್ ಒಂದು 2ರಿಂದ 3 ಟೀ ಸ್ಪೂನು ಅರಿಶಿನ ಪುಡಿ. ನೋಡಿ, ಈಗ ಕಲ್ಲುಪ್ಪು ಹಾಕ್ತಾ ಇದ್ದಾರೆ.
ಮತ್ತು ಅವರೆಕಾಳು ಹಾಕ್ಕೊಂಡಿದ್ದಾರೆ. ಅವರೆಕಾಳು ಒಂದು 3-4 kg ಅಷ್ಟು ಅವರೆಕಾಳು ಹಾಕ್ಕೊಂಡಿದ್ದಾರೆ. ನೋಡಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೋಬೇಕಾಗುತ್ತೆ. ಇದು ಇದಕ್ಕಿರೋದಲ್ಲ, ಸುಳಿದು ಹಾಕ್ಕೊಂಡಿರೋದು ಅಷ್ಟೇ ಅವರೆಕಾಳು. ನೋಡಿ, ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ ಒಂದು 2 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ಧನಿಯಾ ಪುಡಿ ಹಾಕ್ತಾ ಇದ್ದಾರೆ. ಧನಿಯಾ ಪುಡಿ ಒಂದು 1/4 kg ಧನಿಯಾ ಪುಡಿ. ನೋಡಿ, ಅದರಲ್ಲಿ ಈಗ ಚಿಕನ್ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಚಿಕನ್ ಮಸಾಲ ಮತ್ತು ಗರಂ ಮಸಾಲ ನೋಡಿ, ಇಷ್ಟೂ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಟೊಮೊಟೊ ಹಾಕಿದ್ದು ನೆಕ್ಸ್ಟ್ ಒಂದು 5 ನಿಮಿಷಕ್ಕೆಲ್ಲನೂ ಈಗ ನೀರು ಹಾಕ್ಕೊತಾ ಇದ್ದಾರೆ. ಇದು ಬಿಸಿ ನೀರು. ಇದು ಎಷ್ಟು ಬಕೆಟ್ ಹಾಕ್ತೀರಾ? 5. ನೋಡಿ, 5 ಬಕೆಟು ಬಿಸಿ ನೀರು ಹಾಕ್ತಾ ಇದ್ದಾರೆ. 3, 4, ನೋಡಿ 5. ನೋಡಿ, 5 ಲೀಟ್ರ್ ಬಕೆಟ್ ಇದು. 5 ಹಾಕ್ಕೊಂಡಿದ್ದಾರೆ. 25 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. ನೋಡಿ, 10 kg ಅಕ್ಕಿಗೆ 25 ಲೀಟ್ರು ನೀರು ಹಾಕ್ಕೊಂಡಿದ್ದಾರೆ. ನೋಡಿ, ನೀರು ಹಾಕಿ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದಮೇಲೆ ಈಗ ಕುದಿ ಬಂದಿದೆ. ಅವರೆಕಾಳೆಲ್ಲ ಬೇಯಿಸ್ಕೊಂಡಿದ್ದ ನಂತರ ಅಕ್ಕಿ ಹಾಕ್ಕೊತಾರೆ. ನೋಡಿ, ಈಗ ನಿಂಬೆ ಹುಳಿ ಹಾಕ್ಕೊಂಡಿದ್ದಾರೆ. ನಿಂಬೆ ಹುಳಿ ಒಂದು 6-7 ನಿಂಬೆ ಹುಳಿ. ನೋಡಿ, ಈಗ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದಾರೆ. ಅವರೇ ಬೇಳೆ ಬೇಯಿಸ್ಕೊಂಡು ಈಗ ಅಕ್ಕಿ ಹಾಕ್ಕೊಂಡಿದ್ದಾರೆ. ನೋಡಿ, ಇದು 10 ಸೇರು ಅಕ್ಕಿ ಹಾಕ್ಕೊಂಡಿದ್ದಾರೆ, 10 kg. ನೋಡಿ, ಅಕ್ಕಿ ಹಾಕ್ಕೊಂಡಿದ್ದ ನಂತರ ಈಗ ತರಕಾರಿ ಹಾಕ್ಕೊತಾ ಇದ್ದಾರೆ. ಇದು ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ನೋಡಿ, ಈಗ ಅನ್ನ ಬೆಂದಿದೆ. ಅನ್ನ ಬೆಂದಾದ್ಮೇಲೆ ಈಗ ದಮ್ ಹಾಕ್ತಾ ಇದ್ದಾರೆ. ನೋಡಿ, ಇದ್ರ ಮೇಲ್ಗಡೆ ಈಗ ಕಸೂರಿ ಮೇಥಿ ಹಾಕ್ಕೊಂಡಿದ್ದಾರೆ. ಜಸ್ಟ್ 1 ಹಿಡಿ ಕಸೂರಿ ಮೇಥಿ. ನೋಡಿ, ಈಗ ಬಾಳೆಲೆ ಹಾಕ್ಬಿಟ್ಟು ಪ್ಲೇಟ್ ಮುಚ್ತಾರೆ. ನೋಡಿ, ಈಗ ಪ್ಲೇಟ್ ಮುಚ್ಚಿಬಿಟ್ಟು ಈಗ ಅದ್ರ ಮೇಲೆ ವೆಯ್ಟ್ ಇಟ್ಟಿದ್ದಾರೆ. 25 ನಿಮಿಷ ಆದಮೇಲೆ ಇದನ್ನು ತೆಗಿತಾರೆ. ಸ್ನೇಹಿತರೆ, ನೋಡಿ, ಇದು ದಮ್ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಆದಮೇಲೆ ಈಗ ದಮ್ ತೆಗೆದಿದ್ದಾರೆ. ನೋಡಿ, ಈಗ ಅವರೇ ಬೇಳೆ ಪಲಾವ್ ಅನ್ನೋದು ರೆಡಿ ಆಗಿದೆ. ನೋಡಿ, ಈಗ ಪಲಾವ್ ರೆಡಿ ಆಗಿದೆ. ಈಗ ಸರ್ವ್ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ, ಇದಕ್ಕೆ ಇವರು ಕಾಯಿ ಚಟ್ನಿ ಕೊಡ್ತಾರೆ. ನೋಡಿ, ಇದು ನಾನು ಅಲ್ಲೇ ಟೇಸ್ಟ್ ಮಾಡಿದೆ. ಇದಂತೂ ತುಂಬಾ ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಮತ್ತು ಇದು RS ಕ್ಯಾಟ್ರಿಂಗ್ ಕಡೆಯಿಂದ, ರುಚಿ ಶುಚಿ ಕ್ಯಾಟ್ರಿಂಗ್ ಕಡೆಯಿಂದ ಇವರು ಎಲ್ಲ ಅಡುಗೆಗಳು ಮಾಡ್ತಾರಂಥದ್ದು. ಇದು ಸರ್ಜಾಪುರದಲ್ಲಿ ಅವರೇ ಬೇಳೆ ಮೇಳ ಇಟ್ಕೊಂಡು ಇದು 27ನೇ ತಾರೀಕು ಇದು ಇಟ್ಕೊಂಡಿರೋಂಥದ್ದು. ಇದು ಇನ್ನು 4 ದಿನ ಇರುತ್ತೆ. ನೋಡಿ, ಇವತ್ತು ಇನ್ನು 3 ದಿವಸ ಇದು ಮೇಳ ಇರುತ್ತೆ. ಇಲ್ಲಿ ಸುಮಾರು ಥರ ಅಡುಗೆಗಳು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ಇದಕ್ಕಿನ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ, ಚಕ್ಲಿ ಮಾಡ್ತಾ ಇದ್ದಾರೆ, ನಿಪ್ಪಟ್ಟು ಮಾಡ್ತಾ ಇದ್ದಾರೆ, ಮತ್ತೆ ಕೊಟ್ಟೆ ಇಡ್ಲಿ, ತಟ್ಟೆ ಇಡ್ಲಿ, ಮತ್ತೆ ಅವರೇ ಬೇಳೆ ದೋಸೆ, ಮುಳುಬಾಗಿಲು ದೋಸೆ, ಇದಕ್ಕಿನ ಬೇಳೆಯಲ್ಲಿ ಮಾಡಿರೋಂಥದ್ದು ಪಿಜ್ಜಾ, ಮತ್ತೆ ಇದಕ್ಕಿನ ಬೇಳೆ ಸ್ಯಾಂಡ್ವಿಚ್, ಮತ್ತೆ ಇದಕ್ಕಿನ ಬೇಳೆ ರೋಲು, ಬಂಗಾರಪೇಟೆ ಚಾಟ್ಸು, ಈ ಥರ ಸುಮಾರು ಅಡುಗೆಗಳು ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೇಳದಲ್ಲಿ ವಿಸಿಟ್ ಆಗಿಲ್ಲ ಅಂತಂದರೆ ಒಂದ್ಸತಿ ನೀವು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದೇ ಹತ್ರನೇ ಎಲ್ಲ ಥರ ಅಡುಗೆಗಳು ಟೇಸ್ಟ್ ಮಾಡ್ಬೋದು. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ.